ಸರ್ 3,65,000 12 ಮಾಡ್ಲು ಕೊಡ್ತೀನಿ ಸರ್. 2014 ಮಾಡ್ಲು ಸಿಂಗಲ್ ಓನರ್ 40,000 ಹೊಡಿದೆ ಸರ್. 1,10,000 ಕೊಟ್ಬಿಡೋಣ ಸರ್. 1,10,000ಕ್ಕೆ 2 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್ ಏನ್ ಸರ್ 2006 ಮಾಡಲ್ 1,10,000ಕ್ಕೆ ಡೌನ್ ಪೇಮೆಂಟ್ 50,000 ತರ್ಲಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಡಸ್ಟರ್ 13 14 ರಿಜಿಸ್ಟ್ರೇಷನ್ ಸರ್ 3,80,000 ಫೈನಲ್ ಮಾಡ್ಕೊಡ್ತೀನಿ. 3,25,000 ಕೊಡ್ತೀನಿ ಸರ್. 15 ಮಾಡ್ಲು 1,95,000 ಫೈನಲ್ ಕೊಡ್ತೀನಿ ಸರ್. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್ ಅದಕ್ಕೆ? ಸರ್ ಫುಲ್ ಲೋನ್ ಮಾಡ್ಬಿಡೋಣ ಸರ್. ಸರ್ 14 ಮಾಡ್ಲು 14 ಮಾಡ್ಲು ಜಿ ವೇರಿಯಂಟ್ 6.5 ಲಕ್ಷ ಕೊಡ್ತೀನಿ ಸರ್. 5,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,10,000ಕ್ಕೆ ಫುಲ್ ಟಾಪ್ ಅಂಡ್ ಗಾಡಿ 5.5 ಲೋನ್ ಮಾಡ್ಕೊಟ್ಬಿಡ 7 ಸೀಟ್ರು 5,95,000 ಫೈನಲ್ ಮಾಡ್ಕೊಡ್ತೀನಿ. ಅಲ್ಲಿಗೆ 45,000 ಡೌನ್ ಪೇಮೆಂಟ್ ಅಲ್ಲಿ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 25,000 ಕಮ್ಮಿ ಕೊಡ್ತಾರೆ. ಡೀಸೆಲ್ ಗಾಡಿ ಸರ್ ಇದು 2014 ಮಾಡ್ಲು ಸೆಕೆಂಡ್ ಓನರ್ 3,75,000 ಫೈನಲ್ ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ 1 ಲಕ್ಷ ತರ್ಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ತರ್ಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಲೋನ್ 7 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 75,000 ಡೌನ್ ಪೇಮೆಂಟ್ 1 ಲಕ್ಷ ತರ್ಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. 6,35,000 ಹೇಳ್ತೀನಿ. ನಿಮ್ ಕಡೆಯಿಂದ ಬರ್ಲಿ 6,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,10,000ಗೆ ಅದು ಕೂಡ ಡೀಸೆಲ್ ವೆಹಿಕಲ್ ಅಂದ್ರೆ 80-20 ಪ್ಲಸ್ ಮೈಲೇಜ್. 6,10,000 ಕೊಡ ಡೀಸೆಲ್ ಗಾಡಿ ಸಿಂಗಲ್. ಸರ್ ಎಲ್ಲಾ ಕಡೆನೂ ಕೂಡ ಲೋನ್ ಆಗ್ಬೇಕಾದ್ರೆ ಸಿಬಿಲ್ ಬೇಕು ಅಂತ ಹೇಳ್ತಾರೆ ಸರ್. ಬಟ್ ನಂದು ಸಿಬಿಲ್ ಇಲ್ಲ ಸರ್. ಬಟ್ ನಂಗೆ ಲೋನ್ ಅಲ್ಲಿ ಕಾರ್ ಬೇಕು ಅನ್ನೋರಿಗೆ ಒಂದೇ ಸೊಲ್ಯೂಷನ್ BM ಕಾರ್ಸ್. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ನಿಮ್ಗೆ ಯಾವ ಕಾರ್ ಬೇಕ್ರಿ? 7 ಸೀಟರ್ ಬೇಕಾ, ಇಲ್ಲ ನೀವೇನಾದ್ರು SUV XUV ಗಳು ಹುಡುಕ್ತಾ ಇದ್ರಾ, ಇಲ್ಲಾಂದ್ರೆ ನೀವು ಹ್ಯಾಚ್ ಬ್ಯಾಕ್ ಸೆಡನ್, ಲೋ ಬಜೆಟ್, ಹೈ ಬಜೆಟ್, ಮಿಡ್ ಬಜೆಟ್ ಪ್ರತಿಯೊಂದು ಗಾಡಿಗಳು ಕೂಡ ಇಲ್ಲಿ ಯೂಸ್ ಸ್ಟಾಕ್ಸ್ ಇರುತ್ತೆ. ಒಂದೊಂದ್ರದ್ದು ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಅಡ್ರೆಸ್ ಉಲ್ಲಾಳು KA41 RTO ಮೇನ್ ರೋಡ್ ಸರ್. ಇದು ಓಕೆ. ಜ್ಞಾನ್ ಭಾರತಿ. ಎಷ್ಟಿದೆ ಸರ್ ಕಾರ್ಗಳು ಇವತ್ತು? ಸರ್ ಕಾರ್ 20 ಪ್ಲಸ್ ಇದೆ. ಪ್ರೈಸ್ ಎಲ್ಲ ಹೆಂಗಿರುತ್ತೆ ಇವತ್ತು? ಪ್ರೈಸ್ ಎಲ್ಲ ಆಫರ್ ಅಲ್ಲಿ ಕೊಟ್ಬಿಡೋಣ ಸರ್. ಇವತ್ತು ಆಫರ್ ಅಲ್ಲಿ ಕೊಟ್ಬಿಡೋಣ. ಬೆಸ್ಟ್ ಆಫರ್ ಕೊಡೋಣ ಸರ್ ಇವತ್ತು. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ? ಸರ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಮಿನಿ ಆನಂದನೆ. ಓಕೆ. 7 ಸೀಟರ್ ಇನೋವಾ ಸರ್ 14 ಮಾಡ್ಲು 14 ಮಾಡ್ಲು ಜಿ ವೇರಿಯಂಟ್ 6.5 ಲಕ್ಷ ಕೊಡ್ತೀನಿ ಸರ್. 14 ಮಾಡಲ್ ಇನೋವಾ 6.5 ಲಕ್ಷಕ್ಕೆ ಡೌನ್ ಪೇಮೆಂಟ್ ಹೇಳ್ತಾ ಇದ್ರಾ? ಫುಲ್ ಪ್ರೈಸ್? ಫುಲ್ ಪ್ರೈಸ್ ಸರ್. 6.5 ಲಕ್ಷ ಕೊಟ್ಬಿಡೋಣ. ಡೌನ್ ಪೇಮೆಂಟ್ ಅಲ್ಲ ತಾನೆ? ಡೌನ್ ಪೇಮೆಂಟ್ ಅಲ್ಲ, 6.5 ಲಕ್ಷ ಕೊಟ್ಬಿಡೋಣ. ಓಕೆ. 6.5 ಲಕ್ಷಕ್ಕೆ 2014 ಇನೋವಾ ಕೂಡ ಸಿಗ್ತಾ ಇದೆ. ಅದರಲ್ಲೂ ಕೂಡ ನೀವು ನೋಡ್ತಾ ಬಹುದು ಕಂಡೀಷನ್ ನಿಮ್ಗೆ ನೋಡಿದಾಗಲೇ ಗೊತ್ತಾಗಿರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತಿರುತ್ತೆ. 12-13 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಹೇಗೆ ಓಡಿಸ್ತೀರಾ ಅದ್ರ ಮೇಲೆ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ಸೊ ಬೇಕಾದ್ರೆ ಇನೋವಾ ಇರೋದ್ರೆ 6.5 ಲಕ್ಷಕ್ಕೆ 14 ಮಾಡಲ್ ಹುಡುಕ್ತಾ ಇದ್ರೆ BM ಕಾರ್ಸ್ ಬರಲೇಬೇಕಾಗುತ್ತೆ. ನೆಕ್ಸ್ಟ್ ಸರ್ ಬಲೆನೋ ಬೇಕು ಅಂದ್ರೆ? ಸರ್ ಬಲೆನೋ ಆಲ್ಫಾ ಫುಲ್ ಟಾಪ್ ಅಂಡ್ ಗಾಡಿ ಬರುತ್ತೆ. 2017 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. 5,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,10,000ಕ್ಕೆ ಫುಲ್ ಟಾಪ್ ಅಂಡ್ ಗಾಡಿ. ಓಕೆ. ನಿಮಗೆ ಪುಷ್ ಸ್ಟಾರ್ಟ್ ಬಟನ್, ಏರ್ ಬ್ಯಾಗ್, ABS, ಅಲೋವಿಲ್ಸ್, ಬ್ಯಾಕ್ ವೈಫರ್, ಡಿಫಾಗರ್, ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲ್ ಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂತಹ ಗಾಡಿ. ಅದರಲ್ಲೂ ಕೂಡ ಮಾರುತಿ ಸುಜುಕಿ ಬಲೆನೋ. ಮೈಲೇಜ್ ಅಂತ ಹೇಳೋದಾದ್ರೆ 18-20 ಪ್ಲಸ್ ಅಂದ್ರೆ 18-20 ತರ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನಂದ್ರೆ ರಿಫೈನ್ಡ್ ಇಂಜಿನ್ ಆದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ನಿಮಗೆ ಬಂದೇ ಬರುತ್ತೆ ಸರ್. ಈಗ ಇನೋವಾ ಒಳ್ಳೆ ಚಾನ್ಸ್ ಪ್ರೈಸ್ ಕೊಟ್ಬಿಟ್ರಿ ಅಲ್ವಾ? ಚಾನ್ಸ್ ಪ್ರೈಸ್ ಎಲ್ಲ ಕೊಟ್ಟಿದ್ದೀವಿ ಸರ್. 5,10,000 ಇದು ಓಕೆ ಸರ್. ಸರ್ ನಿಮ್ ಚಾನಲ್ ಕಡೆಯಿಂದ ಬರ್ಲಿ 2,000 ಕಮ್ಮಿ ಕೊಡಿ ಸರ್. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ. ಓಕೆ. ಈಗ ಇನೋವಾ ಒಳ್ಳೆ ಚಾನ್ಸ್ ಅಲ್ಲಿ ಕೊಟ್ಟಿರಲ್ವಾ? ಅದೇ ತರ ಕ್ರಿಸ್ಟನ್ ಕೂಡ ಕೊಡ್ತೀರಾ? ಒಳ್ಳೆ ಚಾನ್ಸ್ ಪ್ರೈಸ್ ಎಲ್ಲ ಕೊಡೋಣ ಸರ್. ಮಾರ್ಕೆಟ್ ಅಲ್ಲಿ ಆಟೋಮೆಟಿಕ್ ಗಾಡಿ 2.8 ಜೆಡ್ ಇಲ್ಲ ಸರ್. ನಮ್ BM ಕಾರ್ಸ್ ಅಲ್ಲಿ ಬಂದಿದೆ ಕೊಡೋಣ. 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 1,44,000 ಓಡಿದೆ ಸರ್. 18.5 ಲಕ್ಷ ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 25,000 ಕಮ್ಮಿ ಕೊಡಿ ಸರ್. 18,25,000 ಕೊಟ್ಬಿಡೋಣ ಸರ್. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆಲ್ಲ? ಸರ್ 15 ಲಾಖ್ ಲೋನೇ ಮಾಡ್ಕೊಡೋಣ. 15 ಲಕ್ಷ ಲೋನೇ ಆಗುತ್ತೆ. 15 ಲಕ್ಷ ಪ್ರೊಫೈಲ್ ಚೆನ್ನಾಗಿದೆ. 15 ಲಕ್ಷ ಲೋನೇ ಮಾಡ್ಕೊಡೋಣ. ಅಲ್ಲಿ 3.5 ಲಕ್ಷ ಡೌನ್ ಪೇಮೆಂಟ್. 3 ಲಕ್ಷ 3.5 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಆಯ್ತು ಸರ್. ಓಕೆ. ಇದಕ್ಕೆಲ್ಲ ಸರ್ ಡೌನ್ ಪೇಮೆಂಟ್ ಎಷ್ಟು? ಬಲೆನಾಗ ನಾವು ಕೇಳಲಿಲ್ಲ ಸರ್. 50,000 ಡೌನ್ ಪೇಮೆಂಟ್ ತರಲಿ ಸರ್. ಬಲೆನಾಗ 50,000 ಲೋನೇ ಮಾಡ್ಕೊಟ್ಬಿಡ್ತೀನಿ. ಓಕೆ. ಕೇಳಿದ್ರಲ್ಲ, ಇನೋವಾ ಕೂಡ ಇರುತ್ತೆ, ಇನೋವಾ ಕ್ರಿಸ್ಟಾ ಕೂಡ ಇರುತ್ತೆ. ಎರಡೂ ಕೂಡ ನಾವು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ನೀವು ನೋಡ್ತಾ ಇರಬಹುದು ಮಾರುತಿ ಸುಜುಕಿ ಬ್ರೆಜಾ ಸರ್. ಮಾರುತಿ ಸುಜುಕಿ ಬ್ರೆಜಾ 2019 ಮಾಡಲು ZD ಡೀಸೆಲ್ ಗಾಡಿ 7,70,000 ಸರ್. ಮಾರ್ಕೆಟ್ ವಿಚಾರಿಸಲಿ 8.5 ಲಕ್ಷ ಹೇಳ್ತಾರೆ. BM ಕಾರ್ಸ್ ಬದಲಿ 7,75,000ಕ್ಕೆ 19 ಮಾಡಲು ZD ಬ್ರೆಜಾ ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್ 70,000 ಓಡಿದೆ. ಓಕೆ. ನಿಮ್ಗೆ ಇದ್ರಲ್ಲಿ ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಪುಷ್ ಸ್ಟಾರ್ಟ್ ಬಟನ್ ಜೊತೆಗೆ ಬ್ಯಾಕ್ ವೈಫರ್, ಡಿಫಾಗರ್ ಗೆ ಪ್ರತಿಯೊಂದು ಕೂಡ ಇರುವಂತದ್ದು. ಮೈಲೇಜ್ 18-20 ಪ್ಲಸ್ ಅಂತ ಬಂದೇ ಬರುತ್ತೆ. ಲೋನ್ ಎಷ್ಟು ಆಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ 7 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 75,000 ಡೌನ್ ಪೇಮೆಂಟ್ ತರಲಿ ಸರ್. ಓಕೆ. 75,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಮಾರುತಿ ಸುಜುಕಿ ಬ್ರೆಜಾ ಕೂಡ ಸಿಗುವಂತದ್ದು. ಓಕೆ. ನೆಕ್ಸ್ಟ್ ಸರ್ ಹಾಗೆ ಡಸ್ಟರ್ 2016 ಮಾಡಲು ಸೆಕೆಂಡ್ ಓನರ್ ಸರ್. 5,75,000 ಕೊಡೋಣ ಸರ್. 5,75,000ಕ್ಕೆ 16 ಮಾಡಲು 16 ಮಾಡಲು ಲೋನ್ ಸರ್ ಇದಕ್ಕೆ? ಸರ್ ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನೇ ಮಾಡೋಣ. 5 ಲಕ್ಷ ಲೋನ್ ಆಗುತ್ತೆ. 50,000 1 ಲಕ್ಷ ಡೌನ್ ಪೇಮೆಂಟ್ ತರಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಬಿಲ್ ಇರಲಿ ಇಲ್ಲದೆ ಇರಲಿ ಲೋನ್ ಅಂತೂ ಹಾಗೆ ಆಗುತ್ತೆ.
ಬಟ್ ಇದ್ರೂ ಕೂಡ ನಿಮ್ಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅಂದಾಗ ಒಳ್ಳೆ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡ್ಲೇಬೇಕಾಗುತ್ತೆ. i20 ಸರ್ K53 ಬ್ಯಾಂಗ್ಳೂರ್ ಸ್ಟೇಟ್ ಒಳ್ಳೆ ಗಾಡಿನೇ ಅಂತ ಹೇಳ್ಬೋದು. 2017 ಮಾಡಲು ಅಷ್ಟು ಆಪ್ಷನ್ ಅಲ್ಲಿ ಬರುತ್ತೆ ಸರ್ ಗಾಡಿ. ಫುಲ್ ಟಾಪ್ ಅಂಡ್ ಗಾಡಿ, ಕೇವಲ 69,000 ಹೊಡಿದೆ. 5,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,65,000 ಫುಲ್ ಟಾಪ್ ಅಂಡ್ ಗಾಡಿ. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ವೇರಿಯಂಟ್. ಓಕೆ, ನಿಮ್ಗೆ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ಬ್ಯಾಕ್ ವೈಫರ್, ಟಾಪ್ ಅಂಡ್ ಗಾಡಿ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಅಲೋವಿಲ್ಸ್ ಎಲ್ಲಾನು ಕೂಡ ಬರುವಂತದ್ದು. ಯಾರಾದ್ರೂ ಆಸ್ಟ್ ಹುಡುಕ್ತಾ ಇದ್ರೆ ಖಂಡಿತ ಈ ಗಾಡಿ ಕೂಡ ನೀವು ಪ್ರಿಫರ್ ಮಾಡಬಹುದು. ಇದಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ 1 ಲಕ್ಷ ತರಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಅಷ್ಟು ಆಪ್ಷನ್ ಅಲ್ಲಿ ಗಾಡಿ ಕೊಡ್ತೀನಿ. ಓಕೆ, ಸೊ ಕೇಳಿದ್ರಲ್ಲ 1 ಲಕ್ಷ ಡೌನ್ ಪೇಮೆಂಟ್ ನಿಮ್ಗೆ i20 ಕೂಡ ಸಿಗುತ್ತೆ. ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ಇನ್ನು ಒಳಗಡೆ ತುಂಬಾನೇ ಕಾರ್ಸ್ ಇದೆ, ಬನ್ನಿ ಅದನ್ನು ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಮಾರುತಿ ಸುಜುಕಿ ಸ್ವಿಫ್ಟ್ ನೀವು ನೋಡ್ತಾ ಇರಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂತದ್ದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಇದೆ ಆಪಲ್ ಶೇಪ್ ಅಂದ್ರೆ ನ್ಯೂ ಶೇಪ್ ಅಂತ ಹೇಳ್ಬೋದು. ಏನ್ ಸರ್ ಡೀಟೇಲ್ ಇದ್ರದ್ದು? 2018 ಮಾಡಲು VD ಡೀಸೆಲ್ ಗಾಡಿ ಸರ್. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ 79,000 ಹೊಡಿದೆ. ಓಕೆ, ಏನಿದೆ ಪ್ರೈಸ್ ಆಗರೆ ಸರ್? 6,35,000 ಹೇಳ್ತೀನಿ. ನಿಮ್ ಕಡೆಯಿಂದ ಬರ್ಲ 6,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,10,000 ಅದು ಕೂಡ ಡೀಸೆಲ್ ವೆಹಿಕಲ್ ಅಂದ್ರೆ 18-20 ಪ್ಲಸ್ ಮೈಲೇಜ್. 6,10,000 ಕೊಡ ಡೀಸೆಲ್ ಗಾಡಿ, ಸಿಂಗಲ್ ಓನರ್. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್? 5,50,000 ಲೋನೇ ಮಾಡ್ಕೊಡೋಣ. 5.5 ಲಕ್ಷ ಲೋನ್ ಆಗುತ್ತೆ. 5.5 ಲಕ್ಷ ಲೋನ್ ಆಗ್ಬಿಡುತ್ತೆ. ಒಂದು 60,000 ಡೌನ್ ಪೇಮೆಂಟ್. 60,000 1 ಲಕ್ಷ ಡೌನ್ ಪೇಮೆಂಟ್ ತರಲಿ ಸರ್, ಮಾಡ್ಕೊಡೋಣ. ಸಿಬಿಲ್ ಇಲ್ಲ ಅಂದ್ರೆ? ಸಿಬಿಲ್ ಏನ 50% ಡೌನ್ ಪೇಮೆಂಟ್, 50% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸಿಬಿಲ್ ಇಲ್ಲದೆ ಇರಲಿ ಲೋನ್ ಆಗುತ್ತೆ, ನಿಮ್ಗೆಲ್ಲ ಗೊತ್ತು. ಸೊ ಸಿಬಿಲ್ ಇಲ್ಲ ಅಂದ್ರೆ ನಿಮ್ಗೆ 50% ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಮಿನಿ ರಾಕೆಟ್ ಅಂತ ಹೇಳ್ಬೋದು. ಡೀಸೆಲ್ ಗಾಡಿ ಸರ್ ಇದು. 2014 ಮಾಡಲು ಸೆಕೆಂಡ್ ಓನರ್. 3,70,000 ಫೈನಲ್ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ, ಐಲ್ಯಾಂಡ್ ಟಾಪ್ ಎಂಡ್, ಐಲೈನ್ ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ ಗಾಡಿ. ಓಕೆ, ಅಲೋವಿಲ್ಸ್, ಏರ್ ಬ್ಯಾಗ್, ABS, ಆಟೋಮೆಟಿಕ್ AC ಹೀಗೆ ಪ್ರತಿಯೊಂದು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಕ್ರೂಸ್ ಕಂಟ್ರೋಲ್ ಕೂಡ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ನಿಮ್ಗೆ ಮೈಲೇಜ್ ಅಂತ ಹೇಳಿದ್ರೆ 18-20 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಹೇಗೆ ಓಡಿಸ್ತೀರಾ ಅದೇ ತರನೇ ಬರುತ್ತೆ. ಅದರಲ್ಲೂ ಕೂಡ ಇದು ಫುಲ್ಲಿ ಟಾಪ್ ಎಂಡ್ ಅಂದ್ರೆ ಐಲೈನ್ ಟಾಪ್ ಎಂಡ್. ಓಕೆ, ಲೋನ್ ಎಷ್ಟವರೆಗೆ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನ್ ಅಂತ ಬಂದ್ರೆ 3.5 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. 50,000 25,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಫುಲ್ ಲೋನ್ ಮಾಡ್ಕೊಡ್ತೀನಿ. ಓಕೆ, 25,000 ರಿಂದ 50,000 ಡೌನ್ ಪೇಮೆಂಟ್ ಅಲ್ಲಿ. ಸೊ ನಿಮ್ಗೆ Volkswagen Polo ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ಹಾಗೆ i10 2012 ಮಾಡಲು ವಿತ್ ಡೆಲ್ಲಿ ಗಾಡಿ ಸರ್ ಇದು. ವಿತ್ KA ಮಾಡ್ಕೊಡ್ತೀನಿ. 2,60,000 ವಿತ್ KA ಮಾಡ್ಕೊಡ್ತೀನಿ. 2,60,000 12 ಮಾಡಲು i10. ಓಕೆ, ಯಾವ ವೇರಿಯಂಟ್ ಇದು? ಮ್ಯಾಗ್ನಾ ಸರ್. ಓಕೆ, ಮ್ಯಾಗ್ನಾ ಅಂದ್ರೆ ನಿಮ್ಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಮೈಲೇಜ್ ಎಲ್ಲ ನಿಮ್ಗೆ ಆಸ್ ಯೂಶುವಲ್ ಗೊತ್ತಾ ಇರುತ್ತೆ. 16 ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಗಾಡಿ ಕೂಡ ನೀವು ನೋಡ್ತಾ ಇರಬಹುದು ಒಳ್ಳೆ ಕಂಡೀಷನ್ ಇರುತ್ತೆ. ಬೇಕು ಅನ್ನೋರು ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಅದರಲ್ಲೂ ಕೂಡ 2012 ಮಾಡಲ್ ವಿತ್ ಕರ್ನಾಟಕ ನಂಬರ್. ನೆಕ್ಸ್ಟ್ ಸರ್ i10 ಗ್ರ್ಯಾಂಡ್ 2016 ಮಾಡಲು ಸಿಂಗಲ್ ಓನರ್. ಅಷ್ಟು ಆಪ್ಷನ್ ಎಲ್ಲ ಆಟೋಮೆಟಿಕ್ ಸರ್. ಆಟೋಮೆಟಿಕ್ ಸಿಂಗಲ್ ಓನರ್ ಸರ್. 430 ಹೇಳ್ತೀನಿ. ನಿಮ್ ಕಡೆ ಬಂದ್ರೆ 4,10,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 4,10,000 16 ಮಾಡಲು ಅಷ್ಟು ಆಪ್ಷನ್ ಎಲ್ಲ ಆಟೋಮೆಟಿಕ್ ಗಾಡಿ. ಓಕೆ, ನಿಮಗೆ ಪುಷ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಅಲೋವಿಲ್ಸ್, ಬ್ಯಾಕ್ ವೈಫರ್, ಡಿಫಾಗರ್ ಹೀಗೆ ಪ್ರತಿಯೊಂದು ಕೂಡ ಫೀಚರ್ ಬರುವಂತ ಗಾಡಿ. ಮೈಲೇಜ್ ಎಲ್ಲ ಆಸ್ ಯೂಶುವಲ್ 16 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಬಡವರ ಬಾದಾಮಿ ಮಾರುತಿ ಸುಜುಕಿ ಆಲ್ಟೋ 2013 ಮಾಡಲು ಸರ್. ಸಿಂಗಲ್ ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್, 1,95,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 13 ಮಾಡಲ್ ಆಲ್ಟೋ K10 1,95,000 ಫೈನಲ್ ಕೊಡ್ತೀನಿ ಸರ್. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್ ಅದಕ್ಕೆ? ಸರ್ ಫುಲ್ ಲೋನ್ ಮಾಡ್ಬಿಡೋಣ ಸರ್. ಫುಲ್ 0 ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಟ್ಬಿಡೋಣ. ಓಕೆ, ಅದು ಕೂಡ ನಿಮಗೆ ಕ್ರೆಡಿಟ್ ಇಷ್ಟ ಇರಲಿ ಅಂದ್ರೆ ಸಿಬಿಲ್ ಇರಲಿ ಲೋನ್ ಕೂಡ ಆಗುತ್ತೆ. ಏನಪ್ಪಾ ಅಂದ್ರೆ ಸಿಬಿಲ್ ಇಲ್ಲ ಅಂದ್ರೆ 50% ಲೋನ್ ಆಗುವಂತದ್ದು. ಹಾಗೇನೆ ಇದು ಬಡವರ್ ಬಾದಾಮಿನೇ 7 ಸೀಟರ್ ಓಡಾಡೋರ್ಗೆ 2022 ಮಾಡಲು. ಓಕೆ, ಇದು ಸಿಂಗಲ್ ಓನರ್ ಗಾಡಿ ಸರ್. 7 ಸೀಟರ್ 6,25,000 ಹೇಳ ಸರ್. 5,90,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, ಅದು ಕೂಡ 7 ಸೀಟರ್. ನೀವು ನೋಡ್ತಾ ಬಹುದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತೆ. ಟ್ರೈಬರ್ 2022 ಮಾಡಲು. ಓಕೆ, ಲೋನ್ ಸರ್ ಇದಕ್ಕೆ? ಸರ್ 5 ಲಕ್ಷ ಲೋನೇ ಮಾಡ್ಬಿಡೋಣ ಸರ್. 5 ಲಕ್ಷ ಲೋನೇ ಆಗುತ್ತೆ. ಸಿಬಿಲ್ ಚೆನ್ನಾಗಿದ್ರೆ 5.5 ಲೋನೇ ಮಾಡ್ಕೊಟ್ಬಿಡೋಣ. 7 ಸೀಟರ್ 5,95,000 ಫೈನಲ್ ಮಾಡ್ಕೊಡ್ತೀನಿ. ಅಲ್ಲಿಗೆ 45,000 ಡೌನ್ ಪೇಮೆಂಟ್ ಅಲ್ಲಿ 7 ಸೀಟರ್ 45,000 ತರ್ಲಿ ಡೌನ್ ಪೇಮೆಂಟ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ, ತುಂಬಾ ಜನ ಏನ್ ಮಾಡ್ತೀರಾ, ಕಾರ್ ತಗೋತೀರಾ, ತಗೊಂಡಾದ್ಮೇಲೆ 360 ಡಿಗ್ರಿ ಕ್ಯಾಮ್ರಾ ಹಾಕಿಸ್ತೀರಾ, ಮತ್ತೆ ಅಲೋವಿಲ್ಸ್ ಅಂದ್ರೆ ಒಳ್ಳೆ ಸ್ಟೈಲಿಶ್ ಲುಕ್ ಅಲ್ಲಿ ಇರಬೇಕು, ಹೋಗ್ತಾ ಇದ್ರೆ ಎಲ್ಲರೂ ಕೂಡ ತಿರುಗಿ ನೋಡ್ಬೇಕು ಅಂತ ಒಂದು ಮಾಡಿಫಿಕೇಶನ್ ಮಾಡ್ಬೇಕು ಅಂತ ಆಸೆ ಪಡ್ತೀರಾ. ಅಂತದ್ರಲ್ಲಿ ನೀವು ನೋಡ್ತಾ ಬಹುದು ಮಾರುತಿ ಸುಜುಕಿ ಬ್ರೆಜಾ. ನಾನು ಈಗ ಏನ್ ಹೇಳಿದೆ 360 ಡಿಗ್ರಿ ಕ್ಯಾಮ್ರಾ ಜೊತೆ ಬರುತ್ತೆ. ಜೊತೆಗೆ ನೀವು ನೋಡ್ತಾ ಬಹುದು ಅಲೋವಿಲ್ಸ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದು ಕೂಡ BBS. ನೀವು ನೋಡ್ತಾ ಬಹುದು ಅಲೋವಿಲ್ಸ್ ಕೂಡ ತುಂಬಾನೇ ಅಟ್ರಾಕ್ಟಿವ್ ಸ್ಟೈಲ್ ಅಲ್ಲಿ ಇರುವಂತದ್ದು. ನಿಮಗೆ ಮೈಲೇಜ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಜೊತೆಗೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇರುತ್ತೆ. ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಇರುತ್ತೆ. ಏನ್ ಸೈಡ್ ಡೀಟೇಲ್ ಇದು ಬ್ರೆಜಾ? 2024 ಮಾಡಲ ಬ್ರೆಜಾ ಹೈಬ್ರಿಡ್ ಗಾಡಿ.
ZSI ಪ್ಲಸ್ ಆಪ್ಷನ್ ಅಲ್ಲಿ ಅಂತಾನೆ ಹೇಳ್ಬೋದು. ವಿತ್ ಸನ್ರೂಫ್ ಬರೋಂತ ಗಾಡಿ ಸೂರ್ಯ ಚಾವಡಿ 11,75,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 11,75,000 24 ಮಾಡ್ಲು 11,75,000 ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಡೌನ್ ಪೇಮೆಂಟ್ 1 ಲಕ್ಷ ತರ್ಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ನಿಮ್ಗೆ ಮಾರುತಿ ಸುಜುಕಿ ಬ್ರೆಜಾ ಕೂಡ ಅದು ಕೂಡ 24 ಮಾಡಲ್ಲ. 24 ಮಾಡಲು ಸ್ಮಾರ್ಟ್ ಹೈಬ್ರಿಡ್ ಮೈಲೇಜ್ ಎಲ್ಲ 18+ ನಿಮ್ಗೆ ಆರಾಮಾಗಿ ಬರುತ್ತೆ. ಯಾಕಂದ್ರೆ ಸ್ಮಾರ್ಟ್ ಹೈಬ್ರಿಡ್ ಆದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರುವಂತ ಗಾಡಿ. ಇಲ್ಲ ನೀವೇನಾದ್ರು ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ರೆನಾಲ್ಟ್ ಪಲ್ಸೋ ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ನೋಡೋರ್ಗೆ 13 ಮಾಡ್ಲು 2,60,000ಕ್ಕೆ ಫುಲ್ ಟಾಪ್ ಅಂಡ್ ಗಾಡಿ ಕೊಡ್ತೀನಿ. ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಬರುತ್ತೆ ಸರ್ ಇದಕ್ಕೆ. ಫುಲ್ ಟಾಪ್ ಅಂಡ್ ಗಾಡಿ ಕೊಡೋಣ. ಓಕೆ ನಿಮ್ಗೆ ಏನಾದ್ರು ಪುಷ್ ಸ್ಟಾರ್ಟ್ ಬಟನ್ ಬರುವಂತ ಗಾಡಿ ಬೇಕು ಅಂದ್ರೆ ಲೋ ಬಜೆಟ್ ಬೇಕು ಅಂದ್ರೆ ಇದೊಂದೇ ನಿಮ್ಗೆ ಆಪ್ಷನ್ ಇರುವಂತದ್ದು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಆಲ್ಟೋ 2015 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. 2,70,000 ಕೊಡ್ತೀನಿ ಸರ್. 2,70,000 2015 ಮಾಡ್ಲು ಸಿಂಗಲ್ ಓನರ್. ಲೋನು ಸರ್ ಇದಕ್ಕೆ ಲೋನ್ 2 lakh ಲೋನ್ ಮಾಡ್ಕೊಡೋದು ಸರ್ ಇದಕ್ಕೆ. 50,000 ಡೌನ್ ಪೇಮೆಂಟ್ ತರಲಿ ಸಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಆಲ್ಟೋ ಕೂಡ ಸಿಗುವಂತದ್ದು. ಮೈಲೇಜ್ ನಿಮಗೆ ಗೊತ್ತು 20+ ಅಂದ್ರೆ 20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅದರಲ್ಲೂ ಕೂಡ KA06 ರಿಜಿಸ್ಟರ್ಡ್ ವೆಹಿಕಲ್. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಅದು ಕೂಡ 2015 ಮಾಡ್ಲು 3rd ಓನರ್ ಆಗಿದೆ ಸರ್. 3,25,000 ಕೊಡ್ತೀನಿ ಸರ್. 15 ಮಾಡ್ಲು VXI. ಓಕೆ ಅದು ಕೂಡ 3,25,000 3,25,000 ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂತದ್ದು. ಮೈಲೇಜ್ ಎಲ್ಲ ನಿಮಗೆ ಹೌದು ಮೈಲೇಜ್ 16+ ಅಂದ್ರೆ 16ಗಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಇವೆಲ್ಲನೂ ಕೂಡ ನೀವು ಈ ಗಾಡಿಲಿ ಫೀಚರ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸರ್ ಸೆಡನ್ ಗಾಡಿ ಬೇಕು ನನಗೆ. ಎಕ್ಸೆಂಟ್ 15 ಮಾಡ್ಲು ಸಿಂಗಲ್ ಓನರ್ 58,000 ಹೊಡಿದೆ ಸರ್. ಗಾಡಿ ಫುಲ್ ಟಾಪ್ ಅಂಡ್ ಗಾಡಿ ಬರುತ್ತೆ. 4,45,000 ಫೈನಲ್ ಮಾಡ್ಕೊಡ್ತೀವಿ ಸರ್. 4,45,000 ಹೌದು ಫುಲ್ ಟಾಪ್ ಅಂಡ್ ಗಾಡಿ 15 ಮಾಡ್ಲು ಸಿಂಗಲ್ ಓನರ್. ಓಕೆ ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಗಾಡಿ ಸರ್ ಇದು. ಪೆಟ್ರೋಲ್ ಗಾಡಿ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡಬಹುದು. ಎಷ್ಟವರೆಗೂ ಲೋನ್ ಆಗ್ಬೋದು ಸರ್ ಇದಕ್ಕೆಲ್ಲ? ಸರ್ 4 lakh ಲೋನ್ ಮಾಡೋಣ ಸರ್. 4 ಲಕ್ಷ ಲೋನ್ ಕೂಡ ಆಗುತ್ತೆ. ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ತರಲಿ ಸರ್. ಫುಲ್ ಲೋನ್ ಮಾಡ್ಕೊಡ್ತೀನಿ. ಓಕೆ 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಹಾಗೇನೆ i20 14 ಮಾಡ್ಲು ಮ್ಯಾಗ್ನಾ ಇದು ಇಷ್ಟೇ ಸರ್. 56,000 ಹೊಡಿದೆ ಸಿಂಗಲ್ ಓನರ್ ಗಾಡಿ. 14 ಮಾಡ್ಲು 4,25,000 ಕೊಡ್ತೀನಿ ಸರ್. 4,25,000 ಕೊಡ್ತೀನಿ. ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಸಬ್ಸ್ಕ್ರೈಬರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 10,000 ಹೆಚ್ಚು ಕಮ್ಮಿ ಕೊಟ್ಬಿಡೋಣ. ಓಕೆ ಲೋನು ಸರ್ ಇದಕ್ಕೆ? ಲೋನು 350 ಲೋನ್ ಆಗುತ್ತೆ ಸರ್. 60,000 ಡೌನ್ ಪೇಮೆಂಟ್. 60,000 ಡೌನ್ ಪೇಮೆಂಟ್ ತರಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ತುಂಬಾ ಜನ ಮಜಲ್ ಗಾಡಿ ಬೇಕು ಅಂತ ಹೇಳ್ತೀರಾ. ಸೊ ಅಂತವ್ರಿಗೋಸ್ಕರ ರೆನಾಲ್ಟ್ ಡಸ್ಟರ್ ಅದು ಕೂಡ KA03 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ರೆನಾಲ್ಟ್ ಡಸ್ಟರ್ 13 14 ರಿಜಿಸ್ಟ್ರೇಷನ್. ಓಕೆ ಸರ್ 3,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 3,80,000 ಡೀಸೆಲ್ ಗಾಡಿ ಶಿಫ್ಟ್ ರೇಟ್ ಅಲ್ಲಿ ಡಸ್ಟರ್ ಕೊಡ್ತೀನಿ. ಇದಕ್ಕೂ ಕೂಡ ಲೋನು ಸರ್? ಲೋನ್ 3 lakh ಲೋನ್ ಆಗುತ್ತೆ ಸರ್. 3 ಲಕ್ಷ ಲೋನ್ 3 ಲಕ್ಷ ಲೋನ್ ಆಗ್ಬಿಡುತ್ತೆ. 60,000 ಡೌನ್ ಪೇಮೆಂಟ್ ತರಲಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ 60,000 ಡೌನ್ ಪೇಮೆಂಟ್ ಅಲ್ಲಿ. ಸರ್ ನಂಗೆ ಒಳ್ಳೆ ಯುಟಿಲಿಟಿ ವೆಹಿಕಲ್ ಬೇಕು, ಒಳ್ಳೆ ಬಜೆಟ್ ಅಲ್ಲಿ ಇರಬೇಕು, ನನಗೆ ಫ್ಯಾಮಿಲಿಗೂ ಕೂಡ ಯೂಸ್ ಆಗಬೇಕು, ನನ್ನ ಬಿಸ್ನೆಸ್ಗೂ ಕೂಡ ಯೂಸ್ ಆಗಬೇಕು ಅನ್ನೋರಿಗೆ ನೀವು ನೋಡ್ತಾ ಹೋಗೋದು ಮಾರುತಿ ಸುಜುಕಿ ಈಕೋ ಕೂಡ ಇರುತ್ತೆ. ಅದರಲ್ಲೂ ಕೂಡ ಇದು KA05 ಅಂದ್ರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. 5 ಸೀಟರ್ ವಿತ್ AC. ಡೀಟೇಲ್ ಸರ್ ಇದು? ಸರ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ 5 ಸೀಟರ್ AC 3,75,000 ಕೊಡ್ತೀವಿ ಸರ್. 3,75,000 ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ 50,000 ತರಲಿ ಸರ್. ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ 50,000 ಡೌನ್ ಪೇಮೆಂಟ್ ಅಲ್ಲಿ ಸೊ ನಿಮಗೆ ಮಾರುತಿ ಸುಜುಕಿ ಈಕೋ ಕೂಡ ಸಿಗುವಂತದ್ದು. ಅದು ಕೂಡ 5 ಸೀಟರ್ ವಿತ್ AC. ಮೈಲೇಜ್ ಎಲ್ಲ ನಿಮಗೆ ಗೊತ್ತು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಸರ್ ಸ್ಯಾಂಟ್ರೋ ಇದೆಯಾ? ಸರ್ ಸ್ಯಾಂಟ್ರೋ ಇದೆ 2006 ಮಾಡಲು 1,10,000 ಕೊಟ್ಬಿಡೋಣ ಸರ್. ಸರ್ ಏನ್ ಸರ್ 2006 ಮಾಡಲ್ 1,10,000? ಓಕೆ ಅದರಲ್ಲೂ ಕೂಡ ಹ್ಯುಂಡೈ ಸ್ಯಾಂಟ್ರೋ. ಸೊ ನೀವು ನೋಡ್ತಾ ಇರಬಹುದು. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಅಂದ್ರೆ ಗಾಡಿ ಹುಡುಕ್ತಾ ಇದ್ರೆ ಒಳ್ಳೆ ಮೇಂಟೆನೆನ್ಸ್ ಅಂದ್ರೆ ಕಡಿಮೆ ದುಡ್ಡಲ್ಲಿ ಮೇಂಟೈನ್ ಆಗಬೇಕು ಸರ್, ಒಳ್ಳೆ ಮೈಲೇಜ್ ಬೇಕು ಅಂದ್ರೆ ಖಂಡಿತವಾಗಿ ಇದ್ರು ಕೂಡ ಪ್ರಿಫರ್ ಮಾಡಬಹುದು. ಅದರಲ್ಲೂ ಕೂಡ ವೈಟ್ ಕಲರ್ ಗಾಡಿ. ಮೈಲೇಜ್ ಅಂತ ಹೇಳಿದ್ರೆ 16+ ಬಂದೇ ಬರುತ್ತೆ. ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಸರ್ ರೆಡ್ ಕಲರ್ದು. ಸರ್ ಸ್ವಿಫ್ಟ್ 2010 ಮಾಡಲ್ 2,25,000 ಹೇಳ್ತೀನಿ. 2 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 2 ಲಕ್ಷ ಫೈನಲ್. 2 ಲಕ್ಷ ಫೈನಲ್ ಮಾಡ್ಕೊಟ್ಬಿಡೋಣ. ಓಕೆ ಆದ್ರೂ ಕೂಡ ಇದು VX ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಜೊತೆ ಬರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತಿರುತ್ತೆ 16+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಹಿಂದೆ ಏನೋ ತುಂಬಾ ವೆಹಿಕಲ್ಸ್ ಇದೆಯಲ್ಲ ಸರ್? ಇದು ಸರ್ ರಿಡ್ಜೋ ಇದೆ ಸರ್, ಸೋಲ್ಡ್ ಆಗಿದೆ. ಓಕೆ ಈ ಸ್ವಿಫ್ಟ್ ಸರ್ ಸ್ವಿಫ್ಟ್ 2009 ಮಾಡಲು VXI 2 ಲಕ್ಷ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ 2009 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಓಕೆ XUV ಸರ್? ಸರ್ XUV 12 ಮಾಡಲು ಸರ್ ಚಾನ್ಸ್ ಪ್ರೈಸ್ ಅಲ್ಲಿ ನಿಮ್ಗೆ ಶಿಫ್ಟ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. 3,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 12 ಮಾಡಲು W8 ನೋಡ್ಬೋದು. ಅಲಾಯ್ ವೀಲ್ಸ್ ಬ್ರಾಂಡ್ ನ್ಯೂ ಟೈರ್ ಇದೆ. ಓಕೆ ಏರ್ ಬ್ಯಾಗ್ ABS ವಿತ್ ನಿಮ್ಗೆ 8 ಗಾಳಿ ಚೀಲ ಸರ್. 3,65,000 12 ಮಾಡಲು ಕೊಡ್ತೀನಿ ಸರ್. ಓಕೆ ಓಕೆ ಸ್ವಿಫ್ಟ್ ಗಿಂತ ಕಡಿಮೆ ಪ್ರೈಸ್ ಗೆ? ಸ್ವಿಫ್ಟ್ ಗಿಂತ ಕಮ್ಮಿ ಪ್ರೈಸ್ ಗೆ. ಓಕೆ ಈ ಸ್ವಿಫ್ಟ್ ಸರ್ ಅದು ಕೂಡ ಡೀಸೆಲ್?
ಸೋಲ್ಡ್ ಆಗಿದೆ ಸರ್ ಇದು. ಸೋಲ್ಡ್ ಆಗಿದೆಯಾ? ರೇವನ್ ಇದೆಯಾ? ಎಲೆಕ್ಟ್ರಿಕಲ್ ಗಾಡಿ ಕೊಟ್ಬಿಡೋಣ ಸರ್ ಒಂದು. ಪೆಟ್ರೋಲ್ ಬೇಡ ಡೀಸೆಲ್ ಬೇಡ ಅನ್ನೋರ್ಗೆ, ಡೀಸೆಲ್ ಬೇಡ ಪೆಟ್ರೋಲ್ ಬೇಡ ಚಾರ್ಜ್ ಹಾಕೊಂಡು ಓಡಿಸ್ಕೊತೀನಿ ಅನ್ನೋರ್ಗೆ 2014 ಮಾಡಲು ಸಿಂಗಲ್ ಅನ್ನೋದು 40,000 ಓಡಿದೆ ಸರ್. 1,10,000 ಕೊಟ್ಬಿಡೋಣ ಸರ್. 1,10,000ಕ್ಕೆ 1,10,000ಕ್ಕೆ 4 ಹೊಸ ಟೈರ್ ಇದೆ. 14 ಮಾಡಲು ಸಿಂಗಲ್ ಓನರ್ ಗಾಡಿ. ಇದಕ್ಕೆ ಲೋನ್ ಚಾರ್ಜ್ ಆಗುತ್ತಾ ಮಾಡಿದ್ರೆ 185 ಬರುತ್ತೆ ಸರ್. ಸರ್? ಇದಕ್ಕೆ ಲೋನ್ ಆಗುತ್ತಾ ಸರ್? ಇದಕ್ಕೆ ಲೋನ್ ಮಾಡೋಣ ಸರ್. ಇದಕ್ಕೂ ಕೂಡ ಲೋನ್ ಮಾಡಬಹುದು. 70,000 ಲೋನ್ ಮಾಡೋಣ. ಓಕೆ. ಸೊ ನೋಡಿದ್ರಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಏನಾದ್ರು ಹುಡುಕ್ತಾರೆ 1 ಲಕ್ಷ ಆಸುಪಾಸಲ್ಲಿ ನಿಮಗೆ 1,10,000ಕ್ಕೆ 14 ಮಾಡಲು. 14 ಮಾಡಲು. ಓಕೆ. 14 ಮಾಡಲ್ದು ರೇವಾ ಕೂಡ ಇರುತ್ತೆ ಸರ್. ನಂಗೆ ಪೆಟ್ರೋಲ್ದು ಜಂಜಾಟ ಬೇಡ ಸರ್, ಡೀಸೆಲ್ದು ಜಂಜಾಟ ಬೇಡ ಸರ್, ಎಲ್ಲೋ ಯುದ್ಧ ನಡೀತಾ ಇರ್ತದೆ, ಇಲ್ಲಿ ಪ್ರೈಸ್ ಜಾಸ್ತಿ ಮಾಡ್ತಾರೆ ಅನ್ನೋರಿಗೆ ಇದು ಕೂಡ ಬೆಸ್ಟ್ ಆಪ್ಷನ್ ಅವೈಲೇಬಲ್ ಇದೆ. ಓಕೆ.